ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ನೆಮ್ಮದಿಗೆ ಕೊಳ್ಳಿ ಇಟ್ಬಿಟ್ಲು. ನನ್ನ ಅವ್ರನ್ನೆಲ್ಲ ನನ್ನಿಂದ ದೂರ ಮಾಡಿಬಿಟ್ಲು. ನಾನು ಒಂಟಿ ಆಗ್ಬಿಟ್ಟೆ. ನಿಮ್ ನೋವು ನನ್ಗೆ ಅರ್ಥ ಆಗುತ್ತೆ ಅತ್ತೆ. ಆದ್ರೆ ಏನ್ ಮಾಡಕ್ಕಾಗತ್ತೆ? ನನಗಾಗ್ಲಿ ನಿಮಗಾಗ್ಲಿ ಯಾರಿಗೇ ಆಗ್ಲಿ ಅಂದಾಜೇ ಇರ್ಲಿಲ್ಲ ಜಯದೇವ್ ಅವರು ಇಂಥ ಕೆಲ್ಸಕ್ಕೆ ಮುಂದಾಗ್ತಾರೆ ಅಂತ, ಇಂಥ ಯೋಚನೆ ಬೆಳೆಸ್ಕೋತಾರೆ ಅಂತ. ಅವ್ರು ನಿಮ್ ಮಗನೇ ಆಗಿರ್ಬೋದು, ಆದ್ರೆ ಮನೆ ಮಗುನ ಕಿಡ್ನಾಪ್ ಮಾಡೋ ಅಷ್ಟು, ಮನೆಯವ್ರ ಪ್ರಾಣ ತೆಗೆಯೋ ಅಷ್ಟು ಕೆಟ್ಟವರಾಗಿದ್ದಾರೆ ಅಂತ ಒಂದು ಮನಸ್ಥಿತಿನ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ಅದನ್ನ ಒಪ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಪ್ಕೊಳ್ಳಬಾರ್ದು. ಅಂಥವ್ರಿಗೆ ಕ್ಷಮೆ ಅನ್ನೋದೇ ಇರಬಾರ್ದು. ಸಂಬಂಧ ಅಂದ ಮಾತ್ರಕ್ಕೆ ಮನುಷ್ಯತ್ವನೇ ಮರ್ತಿರೋರ್ನ ಹೇಗೆ ಕ್ಷಮಿಸಕ್ ಸಾಧ್ಯ ಆಗುತ್ತೆ? ನಮ್ಮ ಮನಸ್ಸಿಗೆ ದೇಹಕ್ಕೆ ಏನಾದರೂ ಕಾಯಿಲೆ ಬಂದ್ರೆ ಮೆಡಿಸಿನ್ ತಗೊಂಡು ಅದನ್ನ ವಾಸಿ ಮಾಡ್ಕೋತೀವಿ. ಇದು ಹಾಗೆ. ಇದನ್ನ ಶಿಕ್ಷೆ ಅಂತ ಅನ್ಕೋಬೇಡಿ. ಬದಲಾಗೋದಕ್ಕೆ, ತನ್ನನ್ನು ತಾನು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಅಂತ ಅನ್ಕೋಬಹುದಲ್ವಾ? ಹಾಗಂತ ನಾನು ಅವ್ರ ಗಮನಕ್ಕೆ ತರದು ಏನೂ ಮಾಡಿಲ್ಲ. ನಿಮಗೆ ಗೊತ್ತು, ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ತಿಳಿಸಿ ಹೇಳಿದೆ, ತಿದ್ಕೊಂಡು ಬದುಕೋದಿಕ್ಕೆ ಒಂದು ಅವಕಾಶ ಕೊಟ್ಟೆ. ಆದ್ರೆ ಅವರು ತಿದ್ಕೊಂಡೇ ಇಲ್ಲ, ತಿರುಗಿ ಬಿದ್ರು. ಈಗೇನಾಗಿದೆಯೋ ಅದನ್ನ ಅವರೇ ತಂದ್ಕೊಡ್ರು. ಅದಕ್ಕೆಲ್ಲ ಅವರೇ ಹೊಣೆ, ಬೇರೆ ಯಾರೂ ಅಲ್ಲ. ಈಗ ನಾನಾಗ್ಲಿ ನೀವಾಗ್ಲಿ ಏನೂ ಮಾಡೋದಕ್ಕಾಗಲ್ಲ. ಆ ದೇವ್ರ ಹತ್ರ ಅವ್ರು ಬದಲಾಗ್ಲಿ ಅಂತ ಒಳ್ಳೆ ಬುದ್ಧಿ ಕೊಡುವಂತ ಕೇಳ್ಕೋಬಹುದಷ್ಟೆ. ಅವ್ರ ಜೀವನ, ಅವ್ರ ಭವಿಷ್ಯ ಅವ್ರ ಕೈಯಲ್ಲೇ ಇತ್ತು. ಅದನ್ನ ಅವರೇ ಅವ್ರ ಕೈಯಾರೆ ಹಾಳು ಮಾಡ್ಕೊಂಡ್ರು. ನಿಮ್ಗೆ ಎಷ್ಟು ಹರ್ಟ್ ಆಗಿದೆ ಅಂತ ನನ್ಗೆ ಗೊತ್ತತ್ತೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಮ್ಮೆಲ್ರಿಗೂ ಹೀಗಾಯ್ತು ಅಂತ ತುಂಬಾನೇ ನೋವಿದೆ. ಅವ್ರ ಮುಂದೆ ಎಷ್ಟೇ ಕೋಪದಲ್ಲಿ ಮಾತಾಡಿದ್ರು ಮನೆಯವರು ಅಂತ ನಮಗೂ ಇರುತ್ತಲ್ವಾ? ನೀವು ಪ್ಲೀಸ್ ನೊಂದ್ಕೋಬೇಡಿ. ಇದೆಲ್ಲ ನನ್ನಿಂದಾನೇ ಆಗಿದ್ದು, ಇದಕ್ಕೆಲ್ಲ ನಾನೇ ಕಾರಣ ಅಂತ ನಿಮ್ಗನ್ಸಿದ್ರೆ ಐ ಆಮ್ ಸಾರಿ ಅತ್ತೆ. ಯಾರಿಗೂ ನೋವು ಕೊಡೋದು ನನ್ನ ಉದ್ದೇಶ ಆಗಿರಲಿಲ್ಲ. ಐ ಆಮ್ ಸಾರಿ. ನನ್ನ ಮಗನ್ನ ನನ್ನಿಂದ ದೂರ ಮಾಡಿದೆಯಲ್ಲ, ನೋಡ್ತಾ ಇರು ನೀ ಮಗು ನಿನ್ನಿಂದ ಹೇಗೆ ದೂರ ಮಾಡ್ತೀನಿ ಅಂತ. ಅಮೃತಧಾರೆ, ನನ್ನ ಅಮೃತಧಾರೆ.